ಈಗ ಮೋಕ್ಷದ ಪರಿಕಲ್ಪನೆ ಏನಿದೆ ನಿಮ್ಮಲ್ಲಿ? ಅಂದರೆ ಎಂಥ ಮನುಷ್ಯನಿಗೆ ಮೋಕ್ಷ ಸಿಗ್ತದೆ, ಮೋಕ್ಷ ಸಿದ್ಧಿಸಿದರೆ ಏನಾಗುತ್ತೆ ಅಂತ ಶರಣ ವಚನ ಸಾಹಿತ್ಯದಲ್ಲಿ ಏನು ಹೇಳಿದ್ದಾರೆ ನೋಡ್ರಿ? ಮೋಕ್ಷ ಅಂದ್ರೆ ಏನು? ಬಿಡುಗಡೆ. ಯಾವುದರಿಂದ ಬಿಡುಗಡೆ? ಹಾಂ, ಯಾವುದರಲ್ಲಿ ಬಂಧಿತನಾಗಿದ್ದಾನಲ್ಲ ಆ ವ್ಯಕ್ತಿ, ಅದರಿಂದ ಅವ ಬಿಡುಗಡೆ ಆಯಿತು ಅಂತಂದ್ರೆ ಮೋಕ್ಷ. ಸರಿ, ಯಾವುದರಿಂದ ಬಂಧಿತನಾಗಿದ್ದಾನೆ? ಒಂದು ಜೈಲಿನಿಂದ ಕೈದಿಗಳಿಗೆ ಮೋಕ್ಷವಾಯಿತು ಅಂತ ಪೇಪರ್ನೊಳಗೆ ಬರ್ತಾರೆ. ಯಾರು ಬಂಧನಕ್ಕೊಳಗಾಗಿದ್ರು ಅವ್ರು ಹೊರಗೆ ಬಂದು ಸ್ವತಂತ್ರವಾಗಿ ಬದುಕಲಿಕ್ಕೆ ಹತ್ತಿದ್ರು ಅಂತಂದರೆ ಅವರಿಗೆ ಮೋಕ್ಷ ಆಯಿತು ಅಂತ. ಈಗ ಸಂಸಾರ ಅನ್ನುವಂಥದ್ದು ಒಂದು ಬಂಧನ ಅಂತ ಇಟ್ಕೊಳ್ಳೋಣ. ಸಂಸಾರ ಅನ್ನುವಂಥದ್ದು ಒಂದು ಬಂಧನ, ಅದರಿಂದ ಹೊರಗೆ ಬಂದಪ್ಪ ಅಂತಂದ್ರೆ ಸಂಸಾರದಿಂದ ಅವನಿಗೆ ಮೋಕ್ಷ ಆಯಿತು. ನಾನೊಂದು ಮಠ ಕಟ್ಕೊಂಡಿದ್ದೀನಿ, ಮಠದಲ್ಲಿ ನಾನು 100 ಸಮಸ್ಯೆಗಳನ್ನು ಎದುರಿಸಕತ್ತೀನಿ ಅಂತ ತಿಳ್ಕೊಳ್ರಿ. ಆ ಮಠವನ್ನು ಬಿಟ್ಟು ನಾ ಹೊರಗೆ ಬಂದೆ ಅಂತಂದ್ರೆ ಮಠದಿಂದ ನನಗೆ ಮೋಕ್ಷ ಆಯಿತು ಅಂತಕ್ಕಂಥದ್ದು. ಮೋಕ್ಷ ಶಬ್ದ ಬಿಡುಗಡೆ ಅಂತ. ಯಾವುದರಿಂದ ಬಿಡುಗಡೆ? ಈಗ ದೇಹದಿಂದ ನಾನು ಬಿಡುಗಡೆ ಆದೆ ಅಂತಂದ್ರೆ ಅದು ಮೋಕ್ಷನ? ಅದು ಮೋಕ್ಷನೇ, ಅದು ಮೋಕ್ಷನೇ. ಅಂದರೆ ದೇಹದಿಂದ ಬಿಡುಗಡೆ ಆದರೆ ಅದು ಮೋಕ್ಷ ಅಂತ? ಅದು ಒಂದೇ ಅಂತಲ್ಲ, ಮೋಕ್ಷ ಇದರ ಅರ್ಥ ಬಿಡುಗಡೆ ಅಂತ. ನೀವು ಯಾವುದರಿಂದ ಹೊರಗೆ ಬರ್ತೀರಿ ಅದು ಮೋಕ್ಷ. ಇಷ್ಟೇ ಅದರ ಶಬ್ದ ಪ್ರಯೋಗದ ಅರ್ಥ ಏನು ಅಂತಂದ್ರೆ ಅದಕ್ಕೆ ಭಾಳ ವಿಶೇಷ ಅರ್ಥವನ್ನು ಕೊಡಬೇಕಾಗಿಲ್ಲ. ಈಗ ನೀವು ಬಂಧನದಿಂದ ಬಿಡುಗಡೆಗೊಂಡ್ರಿ ಅಂತೇಳಿ ತಿಳ್ಕೊಳ್ರಿ. ಯಾವುದೇ ಬಂಧನ ಇರ್ಬೋದು ರೀ, ಯಾವುದೇ ಬಂಧನ. ಅದರಿಂದ ನಾ ಈ ಸ್ಟುಡಿಯೋದಿಂದ ಹೊರಗೆ ಹೋದೆ ಅಂತಂದ್ರೆ ಸ್ಟುಡಿಯೋದಿಂದ ಮೋಕ್ಷ ಆಯಿತು ನನಗೆ, ಬಿಡುಗಡೆ. ಅದು ನೀವು ಯಾವುದರಿಂದ ಬಿಡುಗಡೆ ಹಾಕಿರಿ ಅದು ಮೋಕ್ಷ. ಈಗ ಸ್ವಾಮೀಜಿಯವರೇ, ಈಗ ಒಬ್ಬ ಮನುಷ್ಯನ ಮರಣಾನಂತರ ಅವನಿಗೆ ಪುನರ್ಜನ್ಮ ಇದೆ ಅಂತ ಈಗ ಯಾರೋ ಒಬ್ಬರ ಲಿಂಗಾಯತ ಪುನರ್ಜನ್ಮವನ್ನು ವಚನ ಸಾಹಿತ್ಯ ಒಪ್ಕೊಳ್ಳುತ್ತೆ. ಹೌದು. ಸರಿ, ಹಿಂದನ ಜನ್ಮದಲ್ಲಿ ಲಿಂಗವ ಮರೆದನಾಗಿ ಜಂಗಮವ ಜರಿದನಾಗಿ ಅಂದ್ರೆ ಹಿಂದಿನ ಜನ್ಮವನ್ನು ಶರಣರು ಹೇಳ್ಕೊಳ್ತಾರೆ. ಈಗ ಹಿಂದಿನ ಜನ್ಮದಾಗ ಲಿಂಗ ಮರೆತಿದ್ದೆ, ಜಂಗಮನನ್ನು ಜರಿದು ಬಿಟ್ಟಿದ್ದೆ, ಅದಕ್ಕೆ ಈ ಜನ್ಮದಲ್ಲಿ ನಾ ಬರಬೇಕಾಯ್ತು ಅಂತ ಹೇಳ್ಕೊತಾರೆ. ಈಗ ನಮ್ಮಲ್ಲಿ ಏನಿದೆ ಅಂತಂದ್ರೆ ಪುನರ್ಜನ್ಮವನ್ನು ನಮ್ಮವ್ರು ಒಪ್ತಾರೆ ಅಂತ ಎಷ್ಟೋ ಪ್ರಕರಣಗಳು ಈ ಭೂಮಿ ಮೇಲೆ ಆಗಿ ಹೋಗಿದಾವೆ. ಅಲ್ಲಿಗ ಪುನರ್ಜನ್ಮ ಒಪ್ಪಿದ ಮೇಲೆ ನೀವು ಆತ್ಮನ ಅಸ್ತಿತ್ವವನ್ನು ಒಪ್ಪಲೇಬೇಕು. ಯಾಕಂದರೆ ಪುನರ್ಜನ್ಮಕ್ಕೆ ಕಾರಣ ಏನಾದರೂ ಒಂದು ಚೈತನ್ಯ ಬೇಕೇ. ಹಾಗಾದರೆ ಇದು ಆಗಮ ವೈದಿಕ ಸಾಹಿತ್ಯಕ್ಕೂ ಮತ್ತು ನಿಮ್ಮ ನಂಬಿಕೆಗಳು ತುಂಬ ಹತ್ತಿರದಲ್ಲಿದೆ ಅಂತ ಆಯ್ತು ಈಗ ಇದರಲ್ಲಿ. ಅಲ್ರಿ, ಈಗ ಒಂದು ದೇಶದಲ್ಲಿ ಇರ್ತೀವಿ ಅಂತಂದ್ರೆ ಅವ್ರ ಪ್ರಭಾವ ನಮ್ಮ ಮೇಲಾಗಿರ್ತೈತಿ, ನಮ್ಮ ಪ್ರಭಾವ ಅವ್ರ ಮೇಲಾಗಿರ್ತೈತಿ. ಈಗ ನೀವು 2 ಮನೆ ಕಟ್ಕೊಂಡಿರ್ತೀರಿ, ಅವ್ರ ಮನ್ಯಾಗ ಒಂದು ಬೇರೆ ಕಾರ್ಯಕ್ರಮಗಳು ನಡೀತಿರ್ತಾವೆ, ನಿಮ್ಮ ಮನ್ಯಾಗ ಒಂದು ಬೇರೆ ಕಾರ್ಯಕ್ರಮಗಳು ನಡೀತಿರ್ತಾವೆ. ಆದರೆ ನಿಮ್ಮನ್ನು ಅವ್ರು ಕರೆದಿರ್ತಾರೆ, ನೀವು ಅವ್ರನ್ನ ಕರೆದಿರ್ತೀರಿ, ಸ್ವಲ್ಪ ಪರಿಣಾಮ ಅದ್ರ ಮೇಲೆ ಆಗಿರ್ತೈತೆ ಅದು ಸ್ವಲ್ಪ. ಸ್ವಾಮೀಜಿಯವರೀಗ ತಾವು ಈಗ ಸನ್ಯಾಸ ಆಶ್ರಮದಲ್ಲಿದ್ದೀರಿ. ಈಗ ಪರಂಪರೆ ಏನು ಹೇಳುತ್ತೆ ಅಂತೇಳಿ ಸನ್ಯಾಸ ಆಶ್ರಮ ಅದೊಂದು ಸೂಪರ್ ಮೋಸ್ಟ್ ಆಶ್ರಮ, ಯಾಕಂದರೆ ಅದರಲ್ಲಿ ಮೋಕ್ಷಕ್ಕೆ ಹತ್ತಿರದಲ್ಲಿರಬಹುದು ಅಂತ ಹೇಳೋ. ನಮ್ಮ ವೀರಶೈವ ಲಿಂಗಾಯತದಲ್ಲಿ ಸನ್ಯಾಸ ಇಲ್ಲ. ಹಿಂದೂ ಧರ್ಮದಲ್ಲಿದೆ. ನಾವು ಆ್ಯಕ್ಚುಲಿ ಸನ್ಯಾಸಿಗಳಲ್ಲ. ನಾವು ವೀರಶೈವ ಲಿಂಗಾಯತ ಯಾರು ಸನ್ಯಾಸಿಗಳಲ್ಲ? ಅಲ್ಲಲ್ಲ, ನಾವಲ್ಲ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತ 4 ಆಶ್ರಮಗಳು ಹಿಂದೂ ಧರ್ಮದಲ್ಲಿ ಇದಾವೆ. ಆದ್ರೆ ಹಂಗೆ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಏನೈತಿ ಅಂತಂದ್ರೆ, ಈಗ ಉದಾಹರಣೆಗಾಗಿ ಅಲ್ಲಿ ಸನ್ಯಾಸಿ ಆಗಬೇಕಾತಪ್ಪ ಅಂತಂದ್ರೆ ಗೃಹಸ್ಥ ಧರ್ಮದಿಂದ, ಬ್ರಹ್ಮಚರ್ಯದಿಂದ, ವಾನಪ್ರಸ್ಥದಿಂದ ನೀ ಬಿಟ್ಟು ಹೊರಗೆ ಬಾ ಅಂತ ಹೇಳ್ತೈತೆ ಅದು, ಆ ಸನ್ಯಾಸ. ಆದರೆ ನಮ್ಮಲ್ಲಿ ಕೊನೆ ತನಕನೂ ಕೂಡ ಈಗ ಒಂದು ಸಾರಿ ಮದುವೆ ಆಗಿ ಅಂತ ಇಟ್ಕೊಳ್ರಿ, ಮದುವೆ ಆದಮೇಲೆ ಹೆಂಡತಿ ಒಂದಿಗೆ ಕೊನೆ ತನಕ ಇರು ಅಂತ ಹೇಳ್ತಕ್ಕಂಥದ್ದು ವೀರಶೈವ ಲಿಂಗಾಯತ. ಈಗ ತುಂಬ ಜನ ಸಂತರಾಗಿದ್ದಾರಲ್ಲ ಸನ್ಯಾಸಿಗಳೇ, ಆಡು ಭಾಷೆಯಲ್ಲಿ ನಿಮ್ಗೇನ್ರಿ ಸನ್ಯಾಸಿಗಳಿಗೆ ಅಂತಂತಾರ. ಸ್ವಾಮಿಗೂ ಸನ್ಯಾಸಕ್ಕೂ ಬಹಳ ವ್ಯತ್ಯಾಸ ಇದೆ. ಸ್ವಾಮಿ ಮತ್ತೆ ಸನ್ಯಾಸಿಗೆ ಏನು ವ್ಯತ್ಯಾಸ ಅಂತ ಹೇಳ್ತೀನಿ. ಎಲ್ಲದನ್ನ ಬಿಟ್ಟು ಆತ್ಮ ಸಾಕ್ಷಾತ್ಕಾರಕ್ಕೂ ಒಂದು ಕಡೆಗೆ ಹೋಗಿರ್ತಕ್ಕಂಥವ, ಲೌಕಿಕ ವ್ಯವಹಾರಗಳನ್ನು ಬಿಟ್ಟು ಹೋಗಿರ್ತಕ್ಕಂಥವ ಸನ್ಯಾಸಿ. ಆ ಲೌಕಿಕ ವ್ಯವಹಾರಗಳಲ್ಲಿ ಇದ್ದುಕೊಂಡು ಪರಿಪೂರ್ಣ ತ್ಯಾಗ ಭಾವನೆಯನ್ನು ಒಳಗೊಂಡಿರ್ತಕ್ಕಂಥವ ಸ್ವಾಮಿ. ನಾವು ಸ್ವಾಮಿಗಳಿದ್ದೀವಿ. ಈಗ ನಾವು ಯಾವುದನ್ನು ಬಿಟ್ಟಿದ್ದೀವಿ ಹೇಳಿ ನೋಡೋಣ? ಯಾವುದನ್ನು ಬಿಟ್ಟಿಲ್ಲ ನಾವು. ಆದ್ರೆ ಅದರೊಳಗೆ ಇದ್ದು ಇಲ್ದಂಗೆ ಅದೀವಿ. ಕುಂಬಾರೊಳ ಅಂತ ಒಂದು ಶಬ್ದ ಬಳಸ್ತಾರೆ ಶರಣರು. ಕಮಲದ ಕೆಸರೊಳಗಿನ ಕಮಲ ಅಂತ ಹೇಳ್ತಾರೆ. ಅದ್ರಾಗ ಅದೀವಿ, ಇಲ್ದಂಗೆ ಅದೀವಿ ಅಷ್ಟೇ. ಈಗ ಅಲ್ಲಿ ಏನು ಹೇಳುತ್ತೆ ಅಂತಂದ್ರೆ ಬಿಟ್ಟು ಹೊರಗೆ ಹೋಗ್ತಕ್ಕಂಥದ್ದು. ಅದು 4 ಆಶ್ರಮಗಳೇನು ಬರ್ತಾವಲ್ಲ ಹಿಂದೂ ಧರ್ಮದಲ್ಲಿ, ಅದು ಪರಿಪೂರ್ಣ ಕೊನೆ ಆಶ್ರಮ. ಅದು ಯಾವುದು? ಸನ್ಯಾಸಾಶ್ರಮ. ಈಗ ಸ್ವಾಮಿ ವಿವೇಕಾನಂದರಿಗೆ ವೀರ ಸನ್ಯಾಸಿ ಅಂತ ಒಂದು ಪದ ಪ್ರಯೋಗ ಮಾಡ್ತೀರಿ. ಬ್ರಹ್ಮಚರ್ಯದಿಂದ ಏಕಕಾಲಕ್ಕೆ ಸನ್ಯಾಸಾಶ್ರಮಕ್ಕೆ ಹೋದ. ಗೃಹಸ್ಥ ವಾನಪ್ರಸ್ಥಗಳನ್ನು ಎರಡನ್ನೂ ಸ್ವಾಮಿ ವಿವೇಕಾನಂದ ಬಿಟ್ಟು ನೇರವಾಗಿ ಬ್ರಹ್ಮಚರ್ಯದಿಂದ ಗೃಹಸ್ಥಾಶ್ರಮಕ್ಕೆ ಹೋದ ಅಂತ. ಆದ್ರೆ ನಾವೇನದೀವಲ್ಲ ವೀರಶೈವ ಲಿಂಗಾಯತರು, ನಾವು ಯಾರೂ ಸನ್ಯಾಸಿಗಳಲ್ಲ. ನಾವು
ಪ್ಯೂರ್ಲಿ ಸ್ವಾಮಿಗಳು. ಸ್ವಾಮಿ ಅಂದ್ರೆ ಏನು? ಸ್ವಹ ಅಮಿ ಅಂತ, ನನ್ನದು ಅನ್ನೋದನ್ನು ಅಳದಿರ್ತಕ್ಕಂಥವ. ನನ್ನದನ್ನೋದನ್ನು ಬಿಟ್ಟು ಹೋದವ ಸನ್ಯಾಸಿ, ನನ್ನದನ್ನೋದನ್ನು ಅಳ್ಕೊಂಡು ಆ ಜಾಗದ ವಸ್ತುವರಿಯನ್ನು ನೋಡ್ಕೊಳ್ತಕ್ಕಂಥವು ಸ್ವಾಮಿ.